ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ 3 ವರ್ಷದ ಸಾಧನೆಯ ಸಂಭ್ರಮ ನಡೀತಾ ಇದೆ. ಕಲ್ಪತರು ನಾಡು ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನೆರವೇರಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ವೇದಿಕೆಗೆ ಈಗಷ್ಟೇ ಆಗಮಿಸಿದ್ದಾರೆ. ಭರದಿಂದ ಸಿದ್ಧತೆ ನಡೆದಿತ್ತು. ಸರ್ಕಾರಕ್ಕೆ ಇವತ್ತು 3 ವರ್ಷ ಸಂಭ್ರಮದ ಸಾಧನೆಯ ಆಚರಣೆ ಇವತ್ತು ನಡೀತಾ ಇದೆ. ಕಲ್ಪತರು ನಾಡು ತುಮಕೂರಿನಲ್ಲಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸರ್ಕಾರದ 3ನೇ ವರ್ಷದ ಸಾಧನೆ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಕುರಿತಂತೆ ಹಲವಾರು ಸಭೆಗಳನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಕಾಲಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಇಲಾಖೆಯ ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸಲು ಕಾರಣೀಕರ್ತರಾಗಿರುವ ಹಾಗೂ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಕಂದಾಯ ಗ್ರಾಮಗಳ ಹಕ್ಕುಪತ್ರ ದಾಖಲೆಗಳನ್ನು ವಿತರಣೆ ಮಾಡಲಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ದೃಶ್ಯ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ವಿಶೇಷವಾಗಿ ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾನ್ಯ ಸಚಿವರಿಗೆ, ಶಾಸಕರಿಗೆ ಈಗಾಗಲೇ ಸ್ವಾಗತ ಬಯಸಿದ್ದೇವೆ. ತದನಂತರ ಆಗಮಿಸಿದಂತಹ ಹಿರಿಯ ಸಚಿವರಾದಂತಹ ಶ್ರೀಯುತ KJ ಜಾರ್ಜ್ ಅವರಿಗೆ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಸಚಿವರು, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೈದ್ಯಕೀಯ ಶಿಕ್ಷಣ ಸಚಿವರು, ಆತ್ಮೀಯ ಸ್ನೇಹಿತರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರು ಹಿರಿಯರಾದಂಥ HM ರೇವಣ್ಣ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಾಲಾರ್ಪಣೆ ಮಾಡಬೇಕು ಅಂತ ಮನವಿ. ವಿಧಾನ ಪರಿಷತ್ನ ಸದಸ್ಯರಾದಂಥ ಐವನ್ ಡಿಸೋಜಾ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಶಾಸಕರು ಹಿರಿಯರಾದಂಥ ಶ್ರೀಯುತ MR ಸೀತಾರಾಮ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಎಲ್ಲ ಸಚಿವರಿಗೆ, ಶಾಸಕರಿಗೆ ಈಗಾಗಲೇ ಸ್ವಾಗತ ಮಾಡಿರೋದ್ರಿಂದ ಕಾರ್ಯಕ್ರಮ ಮುಂದುವರಿಸ್ತೇವೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ, ಅಪಾರ ಸಂಖ್ಯೆಯಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರಿದಂತಹ ಶ್ರೀಮತಿ ಶುಭಾ ಕಲ್ಯಾಣ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಈ ದಿನದ ಈ ಕಾರ್ಯಕ್ರಮದಲ್ಲಿ ಸಾಧನೆಯ ಸಮಾವೇಶದ ಜೊತೆಗೆ ವಿಶೇಷವಾಗಿ ಕಂದಾಯ ಇಲಾಖೆ ಹಲವು ದಾಖಲೆಗಳನ್ನು ನಿರ್ಮಿಸಿದಂತಹ ಐತಿಹಾಸಿಕ ದಾಖಲೆಯ ದಿನ. ಪ್ರಾಸ್ತಾವಿಕವಾಗಿ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. ಬಂಧುಗಳೇ, ಜೋರಾದ ಕರತಾಳದೊಂದಿಗೆ ಶ್ರೀ ಕೃಷ್ಣ ಬೈರೇಗೌಡ ಅವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಜನಪರ ಕೆಲಸಕ್ಕೆ ಸದಾ ಸ್ಫೂರ್ತಿಯಾಗಿ ನಮ್ಮಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿ ನಿರಂತರವಾಗಿ ಜನಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಿಕ್ಕೆ ನಮ್ಮನ್ನ ರೂಪಿಸಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಜನನಾಯಕರಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಇಂದಿನ ಕಾರ್ಯಕ್ರಮ ತುಮಕೂರಿನಲ್ಲಿ ನಾವು ಮಾಡಲೇಬೇಕು ಅಂತೇಳಿ 4 ತಿಂಗಳಿಂದ ನನ್ನ ಜೊತೆಗೆ ಮಾತನಾಡಿ ಇವತ್ತು ಸಂಪೂರ್ಣ ಜವಾಬ್ದಾರಿ ನಾಯಕತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಬೃಹತ್ತಾಗಿ ರೂಪಿಸಿ ಯಶಸ್ಸಿಗೆ ಕಾರಣಕರ್ತರು, ನಮಗೆ ಹಿರಿಯರು, ಮಾರ್ಗದರ್ಶಕರು, ನಾಡಿನ ಗೃಹ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಇರುವ ಎಲ್ಲ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು, ಆಗಮಿಸಿರುವ ರೈತಾಪಿ ಬಂಧುಗಳು, ಸುದ್ದಿ ಮಾಧ್ಯಮದ ಸ್ನೇಹಿತರು,
ಇತರೆ ಅಧಿಕಾರಿಗಳೇ, ಇಂದು ಸರ್ಕಾರ 3 ವರ್ಷಗಳ ಸಾರ್ಥಕ ಸೇವೆಯನ್ನ ಪೂರ್ಣಗೊಳಿಸಿ 4ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಿಂದ ನಾವು ಜನಪರವಾಗಿ ಮಾಡಿರ್ತಕ್ಕಂತಹ 10 ವರ್ಷಗಳಿಂದ ಜನಗಳಿಗೆ ಅಸಾಧ್ಯವಾಗಿದ್ದಂತಹ ಕಚೇರಿಗಳಿಗೆ 10 ಬಾರಿ ಅಲೆದರೂ ಕೂಡ ಆಗದೇ ಇದ್ದಂತ ಕೆಲಸಗಳನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಸ್ವಯಂ ಪ್ರೇರಣೆಯಿಂದ ನಾವು ಕೈಗೆತ್ತಿಕೊಂಡು ನಾವೇ ಜನರ ಬಾಗಿಲಿಗೆ ಹೋಗಿ ಈ ಹಿಂದೆ ಅಸಾಧ್ಯವಾಗಿದ್ದಂತ ಕೆಲಸಗಳನ್ನ ಮಾಡಿ ಈ ವೇದಿಕೆ ಮುಖಾಂತರ ತುಮಕೂರು ಜಿಲ್ಲೆಯ 1,52,000 ಕುಟುಂಬಗಳಿಗೆ ಕಂದಾಯ ಸೇವೆಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಇದು ಸಾಧನೆಯ ಸಮರ್ಪಣೆ, ಸೇವೆಯ ಸಮರ್ಪಣೆ ಹಾಗೂ ಇನ್ನು ಮುಂದೆ ಆಗಬೇಕಾಗಿರುವ ಕೆಲಸಗಳಿಗೆ ಮತ್ತಷ್ಟು ಸಂಕಲ್ಪದಿಂದ ಹೆಜ್ಜೆ ಇಡ್ತಕ್ಕಂತಹ ಸಮಾವೇಶನೂ ಹೌದು. ಹಾಗಾಗಿ ಇದು ಸಮರ್ಪಣಾ ಸಮಾವೇಶ, ಸಂಕಲ್ಪ ಸಮಾವೇಶವೂ ಕೂಡ ಹೌದು. ತುಮಕೂರು ಜಿಲ್ಲೆಯಲ್ಲಿ 16 ವರ್ಷದಿಂದ ಆಗದೇ ಇದ್ದಂತಹ ಕೆಲಸಗಳನ್ನ ನಾವು ಜನಗಳಿಗೆ ಮಾಡಿಕೊಟ್ಟಿದ್ದೇವೆ. ಈ ವೇದಿಕೆ ಮುಖಾಂತರ ಕಳೆದ 3 ವರ್ಷದಲ್ಲಿ ನಾವು ಮಾಡಿರುವ ಕೆಲಸ 1,52,000 ಕುಟುಂಬಗಳಿಗೆ ನಾನಾ ಯೋಜನೆಗಳನ್ನ ಈ ವೇದಿಕೆ ಮುಖಾಂತರ ಜನಗಳಿಗೆ ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ, ಕರ್ನಾಟಕದಲ್ಲಿ ಹಿಂದಿನಿಂದ ಮೈಸೂರು ಮಹಾರಾಜರ ಕಾಲದಿಂದ ಅನೇಕ ಜನಗಳಿಗೆ ಸರ್ಕಾರಿ ಜಮೀನುಗಳು ಮಂಜೂರಾಗಿದ್ದಾವೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳಿಗೆ ಮಂಜೂರಾಗಿರ್ತಕ್ಕಂಥ ಸರ್ಕಾರಿ ಭೂಮಿಗೆ ಇಲ್ಲಿಯವರೆಗೂ ಸರಿಯಾಗಿ ದಾಖಲೆಗಳು ಆಗಿಲ್ಲ. ಮಂಜೂರಾಗಿ 20ರಿಂದ 70 ವರ್ಷ ಕಳೆದಿದೆ. ಅವರಿಗೆ ಸರ್ವೆ ಸ್ಕೆಚ್ ಆಗಿಲ್ಲ, ಪೋಡಿ ದುರಸ್ತಾಗಿಲ್ಲ, ಅವರ ಹೆಸರಿಗೆ